ಸವಿ ನೆನಪುಗಳು ಬೇಕು ಸವಿಯಲಿ ಬದುಕು ಅಂತ ಸಖತ್ತಾಗಿರೋ ಹಳೆ ಕನ್ನಡ ಸಾಂಗ್ ಇದೆ. ಸೊ 2024ನ ಸವಿ ನೆನಪುಗಳನ್ನ ಮತ್ತೊಮ್ಮೆ ಸವಿಯೋಣ ಅಂತ ನಿಮ್ಮ ಜೊತೆ ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತಾ ಇರೋದು. RCB ಅಭಿಮಾನಿಗಳ ಆ್ಯಂಗಲ್ ಇಂದ ಮಾತಾಡ್ತಾ ಇರ್ತೀನಿ. ಅವ್ರಿಗೆ ಮೆಮೊರೇಬಲ್ ಮೊಮೆಂಟ್ಸ್ ಈ ವರ್ಷದ ಯಾವುದು ಅಂತ ಜ್ಞಾಪಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದು ನಮ್ಮ ಮಹಿಳೆಯರ ತಂಡ ಯಾವ ಥರ WPL ಟೈಟಲ್ನ ಗೆದ್ರಲ್ಲ, ಅದು ಒನ್ ಆಫ್ ದಿ ಬೆಸ್ಟ್ ಮೊಮೆಂಟ್ಸ್. ಅವ್ರು ಗೆದ್ದಿದ್ದಕ್ಕಿಂತ ಅವ್ರ ಜರ್ನಿ ಸಖತ್ತಾಗಿತ್ತು ಸವಿಯೋದಕ್ಕೆ. ನಿಮ್ಗೆ ಜ್ಞಾಪಕ ಇದೆಯಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಲಾಸ್ಟ್ ಬಾಲು 2 ರನ್ ಬೇಕು, ರೀಚ್ ಆಗೋ ಸ್ಟ್ರೈಕಲ್ಲಿ, ನಾನ್ ಸ್ಟ್ರೈಕಲ್ಲಿ ಎಂಡಲ್ಲಿ ನಮ್ಮ ಕನ್ನಡತಿಯಾದಂತಹ ಶ್ರೇಯಾಂಕ ಪಾಟೀಲ್ ಅವರು ಇರೋದು. ಇವರು ಕವರ್ಸ್ ದಿಕ್ನಲ್ಲಿ ಹೊಡಿತಾರೆ, 1 ರನ್ನ ಕಂಪ್ಲೀಟ್ ಮಾಡೋ ಪ್ರಯತ್ನ, ರನ್ಔಟ್ ಆಗ್ತಾರೆ. ಆ ಕಡೆ ರಿಚಾ ಘೋಷ್ ಹೇಳ್ತಾರೆ, ಈ ಕಡೆ ಶ್ರೇಯಾಂಕ ಪಾಟೀಲ್ ಹೇಳ್ತಾರೆ. ಎಂಥ ಎಮೋಷನಲ್ ಮೂಮೆಂಟ್ ಅಂದರೆ, ಅಣ್ಣ ಎಷ್ಟು ಕಷ್ಟಪಟ್ಟರು ಕೂಡ ಪಾಪ ನಮ್ಮ ತಂಡಕ್ಕೆ ಒಂದು ವಿಕ್ಟ್ರಿ ಸಿಗ್ತಾ ಇಲ್ವಲ್ಲ ಅಂತ ಸಖತ್ ಬೇಜಾರಾಗುತ್ತೆ. ಅಲ್ಲಿಂದ ಇನ್ಸ್ಪಿರೇಷನ್ ತಗೊಂಡು ನಮ್ಮ ಟೀಮು ಯಾವ ಥರ ಪುಟಿದ್ದೆದ್ದು ಬಂದು ಈ ಫಸ್ಟ್ ಎವರ್ WPL ಟೈಟಲ್ನ ಗೆದ್ದಿದ್ದು. ಹಾಗೂ RCB ಶೋಕೇಸಲ್ಲಿ ಫಸ್ಟ್ ಟ್ರೋಫಿ ತಂದುಕೊಟ್ಟಿದ್ದು ಯಾರು ಅಂದರೆ ನಮ್ಮ ಮನೆ ಮಹಾಲಕ್ಷ್ಮಿಯರು ಅಂತ ಹೇಳಬೇಕು. ಒನ್ ಆಫ್ ದಿ ಪ್ರೌಡ್ ಮೂಮೆಂಟ್ಸ್ ಅಂತಲೇ ಹೇಳಬೇಕು. ಸ್ಮೃತಿ ಮಂದಾನ, ಸೋಫಿ ಮಲಿನ್ಯು, ಎಲಿಸ್ ಪರಿ, ಆಶಾ ಶೋಭನಾ, ಶ್ರೇಯಾಂಕ ಪಾಟೀಲ್ ಇವರೆಲ್ಲ ಕನ್ನಡಿಗರ ಮನೆ ಮಾತಾಗ್ಬಿಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ RCB ಅಭಿಮಾನಿಗಳ ಮನದಲ್ಲಿ ಮನೆ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸ್ವಂತ ಮನೆಯೇ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಬೇಕು. ಇದು ಬೆಸ್ಟ್ ಮೂಮೆಂಟು. ಸ್ಟಾರ್ಟಿಂಗ್ ಧಮಾಕ ಓಪನಿಂಗ್ ಆಯಿತು ಇಯರ್ಗೆ ಅಂತ ಹೇಳಿದ್ರೆ, ಸೆಕೆಂಡ್ ಬಿಗ್ ಇವೆಂಟ್ ಒಬ್ಬ RCB ಅಭಿಮಾನಿಗೆ ಆಗಿದ್ದೇನು ಅಂದರೆ ಆ ಅನ್ಬಾಕ್ಸ್ ಇವೆಂಟ್. ನಿಮ್ಗೆ ಜ್ಞಾಪಕ ಇದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಜನಸಾಗರದಿಂದ ತುಂಬಿ ತುಳುಕುತ್ತಾ ಇತ್ತು ಆ ಪರ್ಟಿಕ್ಯುಲರ್ ಡೇ. ಅಲ್ಲಿ ಈ ಒಂದು ವಿನ್ನಿಂಗ್ WPL ಟೀಮ್ನ ಸನ್ಮಾನ ಮಾಡೋದಲ್ಲದೆ ಅವತ್ತು RCB ಏನು ಮಾಡ್ತು ಅಂತ ಹೇಳಿದ್ರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗಿದ್ದನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಾಡಿದ್ದು 2024 ಸುಮಾರು ಜನ ಸುಮಾರು ವರ್ಷದಿಂದ ಕೂಗ್ ಹಾಕ್ತಾ ಇದ್ರು, ಅಣ್ಣ ಚೇಂಜ್ ಮಾಡ್ರಿ, ಜಗತ್ತಲ್ಲಿ ಎಲ್ಲ ಕಡೆ ಬೆಂಗಳೂರು ಬೆಂಗಳೂರು ಅಂತ ಆಗಿದೆ, ನೀವು ಮಾತ್ರ ಬ್ಯಾಂಗ್ಳೂರ್ ಅಂತ ಇಟ್ಕೊಂಡಿದ್ದೀರಾ ಅಂತ. ಆ ಕೂಗಿಗೆ ಹೋಗೊಟ್ಟು RCB ಅವರು ತಮ್ಮ ಹೆಸರನ್ನ ಚೇಂಜ್ ಮಾಡಿದ್ದು. ಸೊ ಇದು ಸೆಕೆಂಡ್ ಮೆಮೊರಬಲ್ ಮೂಮೆಂಟ್ ಅಂತ ಹೇಳಿದ್ರೆ. ಥರ್ಡ್ ಯಾವುದಪ್ಪ ಅಂದರೆ ಮೆನ್ಸ್ ಟೀಮ್. ಅವ್ರಿಗೊಂದು ಸ್ವಲ್ಪ ಪ್ರೆಷರ್ ಇತ್ತು. ವುಮೆನ್ಸ್ ಟೀಮು ಆಲ್ರೆಡಿ ಟ್ರೋಫಿ ಗೆದ್ಕೊಂಡಿದ್ದಾರೆ, ನಾವು 17 ವರ್ಷ ಆದರೂ ಗೆದ್ದಿಲ್ವಲ್ಲ, ಆ ಒಂದು ಪ್ರೆಷರ್ ಇತ್ತು. ಮತ್ತೊಮ್ಮೆ RCB ಟೀಮ್ನ ಆರಂಭ ಚೆನ್ನಾಗಿರಲಿಲ್ಲ ಈ ವರ್ಷ. ಬಟ್ ಆದರೂ ಕೂಡ ಮೆಚ್ಚಬೇಕಾಗಿದ್ದೇನು ಅಂದರೆ, ಒಂದು ಹಂತದಲ್ಲಿ 1% ಇತ್ತು ಅವಕಾಶ RCBಗೆ ಪ್ಲೇ ಆಫ್ಸ್ಗೆ ಕ್ವಾಲಿಫೈ ಆಗೋದಕ್ಕೆ. ಆ 1% ಸಾಕು ನಮಗೆ ಅಂತ ಹೇಳಿ ಒನ್ ಆಫ್ಟರ್ ದಿ ಅದರ್ ಪ್ರತಿ ಒಂದು ಮ್ಯಾಚು ಗೆದ್ಕೊಂಡು ಕಾನ್ಸಿಕ್ಯೂಟಿವ್ ವಿಕ್ಟ್ರೀಸ್ನ ಪಡ್ಕೊಂಡು, ಎಸ್ಪೆಷಲಿ ಆ ಲಾಸ್ಟ್ ಒನ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬದ್ಧ ವೈರಿಗಳು CSK ವಿರುದ್ಧ ಮಾಡು ಇಲ್ಲ ಮಾಡಿ ಪಂದ್ಯ, ಅಲ್ಲಿ ಅವ್ರನ್ನ ಮಟ್ಟ ಹಾಕೋದು, ಆಮೇಲೆ ನಾವು ಕ್ವಾಲಿಫೈ ಆಗೋದು, ಅವ್ರನ್ನ ಆಚೆ ಹಾಕೋದು. ಅಣ್ಣ ಇದು ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್. ಹೌದು, ಪ್ಲೇ ಆಫ್ಸಲ್ಲಿ ಆಮೇಲೆ ನಾವು ಮುಂದೆ ಹೋಗಲಿಲ್ಲ, ಬಟ್ ಸ್ಟಿಲ್ ಎಂಥ ಒಂದು ಛಾಪನ್ನ ಮೂಡಿಸಿದ್ರು ನಮ್ಮ RCB ತಂಡ. ಒಳ್ಳೆ ಸ್ಪಿರಿಟ್ನ ತೋರಿಸಿದ್ರು. ಆಮೇಲೆ RCB ಅಭಿಮಾನಿಗಳಿಗೆ ಸಾಕಷ್ಟು ಮಜಾ ಹಾಗೂ ಥ್ರಿಲ್ನ ತಂದುಕೊಟ್ರು ಅಂತ ಹೇಳ್ಬೋದು. ಇದಾದಮೇಲೆ ನೆಕ್ಸ್ಟ್ ಬಿಗ್ ಇವೆಂಟ್ ಯಾವುದಪ್ಪ ಈ ವರ್ಷದಲ್ಲಿ RCB ಅಭಿಮಾನಿಗೆ ಅಂದರೆ, RCB ಅವರು ಕನ್ನಡ ಇನ್ಸ್ಟಾ ಪೇಜ್ನ ಓಪನ್ ಮಾಡಿದ್ದು. ಇದು ಸುಮಾರು ವರ್ಷದಿಂದ ಬರಬೇಕಾಗಿತ್ತು, ಬಟ್ ಅಟ್ ಲಾಸ್ಟ್ ಬಂತಲ್ಲ ಅಂತ ನಮ್ಮ ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೋಬೋದು. RCB ಕೂಡ ಸಾಕಷ್ಟು ಯೋಚನೆ ಮಾಡಿದ್ದಾರೆ, ಅಣ್ಣ ನಮ್ಮ ರೀಜನಲ್ಲಿ, ನಮ್ಮ ರೀಜನಲ್ ಲ್ಯಾಂಗ್ವೇಜಲ್ಲಿ ನಾವು ಇರಲಿಲ್ಲ ಅಂದರೆ ಕನೆಕ್ಟ್ ಆಗೋಕ್ಕಾಗೋದಿಲ್ಲ, ಹಾಗಾಗಿ ಇನ್ಸ್ಟಾ ಪೇಜು ಕನ್ನಡದಲ್ಲಿ ಓಪನ್ ಮಾಡೋಣ ಅಂತ ಮಾಡಿರೋದು. ಇದು 4ನೇ ಘಟನೆ ಅಂತ ಹೇಳಿದ್ರೆ. ಫೈನಲ್ ಆ್ಯಂಡ್ ಬಿಗ್ಗೆಸ್ಟ್ ಇವೆಂಟ್ ಈ ವರ್ಷದ ಯಾವುದು RCBದು ಅಂತ ಹೇಳಿದ್ರೆ, ಅಣ್ಣ IPL ಆಕ್ಷನಲ್ಲಿ ಸಖತ್ತಾಗಿರೋವಂಥ ಒಂದು ಟೀಮ್ನ ಕಟ್ಟಾಕಿರೋದು. ಆ IPL ಆಕ್ಷನ್ನ ಡೇ 1 ಆದಾಗ ಏನು ಮಾಡ್ತಾ ಇದ್ದಾರೆ RCB ತಂಡ, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ, ಎಂತೆಂಥ ದಿಗ್ಗಜ ಪ್ಲೇಯರ್ಗಳನ್ನ ಬಿಡ್ತಾ ಇದ್ದಾರಲ್ಲ, ತೊಗೊಳ್ತಾನೆ ಇಲ್ವಲ್ಲ, ಎಲ್ಲರೂ ತೊಗೊಳ್ತಾ ಇದ್ದಾರಲ್ಲ ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ರೆ, ಸೆಕೆಂಡ್ ಡೇ ಬಂದು ಒಂದು ಔಟ್ಸ್ಟ್ಯಾಂಡಿಂಗ್ ಪಿಕ್ಗಳನ್ನ ಮಾಡಿರೋದು, ಆಮೇಲೆ ಅದ್ಭುತವಾದ ಒಂದು ತಂಡನ ಕಟ್ಟಿರೋದು. ಆ ತಂಡ ನೋಡ್ತಾ ಇದ್ರೆ RCB ಅಭಿಮಾನಿಗೆ ಅನಿಸುತ್ತೆ, ಅಣ್ಣ ಈ ವರ್ಷ ಮತ್ತೊಮ್ಮೆ RCB ಟೀಮ್ಗೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗ್ಬೋದು ಅಂತ. ಸೊ ಈ ಒಂದು 5 ಕ್ಷಣಗಳಂತೂ 2024 ಒಬ್ಬ RCB ಅಭಿಮಾನಿಗೆ ಹೈಲೈಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೌದು, 2024 ಚೆನ್ನಾಗಾಯಿತು. RCB ಮೆನ್ಸ್ ಟೀಮ್ ಮಾತ್ರ ಗೆಲ್ಲಿಲ್ಲ, ಬಟ್ ಎಲ್ಲ ಒಳ್ಳೇದೇ ಆಯಿತು RCBಗೆ ಅಂತ ಹೇಳಿದ್ರೆ, 2025 ಇನ್ನೂ ಬಿಗ್ಗರ್ ಆಗಲಿ, ಇನ್ನೂ ಬೆಟರ್ ಆಗಲಿ, ಹೊಸ ವರ್ಷ ತರಲಿ, ಎಲ್ರಿಗೂ ಹರ್ಷ ಅಂತ ಹಾರೈಸ್ತಾ ಇಂತಿ ನಿಮ್ಮ ಜಾನಿ.